ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಕಾಗವಾಡ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಚಾರ. ದೇಶದ ಅಭಿವೃದ್ಧಿಗೆ ಮೋದಿ, ಕ್ಷೇತ್ರದ ಪ್ರಗತಿಗೆ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಆಯ್ಕೆ ಮಾಡಿ. ಬಸವಪ್ರಸಾದ್ ಜೊಲ್ಲೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ದೇಶವನ್ನು ವಿಶ್ವಗುರುವನ್ನಾಗಿಸಲು ಮತ್ತು ಚಿಕ್ಕೋಡಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಮತ್ತೊಮ್ಮೆ ಸಂಸದರನ್ನಾಗಿ ಆಯ್ಕೆ ಮಾಡಿ ಎಂದು ಬಸವಜ್ಯೋತಿ ಯೂತ್ ಫೌಂಡೇಶನ್ನ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಅವರು ಕಾಗವಾಡ ಮತಕ್ಷೇತ್ರದ ಮಂಗಾವತಿ, ಜುಗೂಡ್, ಶಹಪುರ್, ಶಿರಗುಪ್ಪಿ, ಕಾಗವಾಡ, ಶೇಡ್ಬಾಳ್, ಲೋಕೂರು, ಮಂಗಸೂಡಿ, ಮೋಳೆ ಮತ್ತು ಐನಾಪುರ್ ಗ್ರಾಮಗಳಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಪರ ಪ್ರಚಾರ ಕೈಗೊಂಡು ಮತಯಾಚನೆ ಮಾಡುತ್ತಾ ಮಾತನಾಡುತ್ತಿದ್ದರು. ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನರೇಂದ್ರ ಮೋದಿಯವರನ್ನು ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕ್ಷೇತ್ರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಮಾಡಿದ ಅಭಿವೃದ್ಧಿಗೆ ಮತ್ತೊಮ್ಮೆ ಬಿಜೆಪಿಗೆ ಮತ ನೀಡುವ ಮೂಲಕ ಲೋಕಸಭೆಗೆ ಗೆಲ್ಲಿಸಿ ಕಳುಹಿಸೋಣ ಎಂದು ಹೇಳಿದರು. ಹೆಂಗ್ ನೋಡ್ತಾ ಇತ್ತು ಅಂದ್ರೆ, ನಮ್ಮ ಭಾರತ ದೇಶ ಇದು ಒಂದು ಭಿಕ್ಷುಕರ ದೇಶ, ಹವಾಡಿಗರ ದೇಶ, ಒಂದು ಬಡ ದೇಶ ಅನ್ನೋ ಒಂದು ದೃಷ್ಟಿಕೋನದಿಂದ ನಮ್ಮ ಭಾರತ ದೇಶವನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ದೇಶವನ್ನ ಒಂದು ವಿಶ್ವಗುರು ಸ್ಥಾನದಲ್ಲಿ ಇಡೀ ಜಗತ್ತು ನೋಡ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಏನ್ ನಮ್ಮನ್ನ 200 ವರ್ಷ ಬ್ರಿಟಿಷರು ಆಳಿದ್ರು, ಆ ದೇಶವನ್ನು ಕೂಡ ಹಿಂದೆ ಹಾಕಿ ಇವತ್ತು 5ನೇ ಅತಿ ಶ್ರೀಮಂತ ರಾಷ್ಟ್ರ ಅಂತ ನಮ್ಮ ಭಾರತ ದೇಶ ಇದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಮೋದಿಜಿ ಅವರಂತ ಹೇಳಿಕೆ ಅದ್ರ ಜೊತೆನೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗ ಇಟ್ಕೊಂಡು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಅವ್ರ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳೋದಂದ್ರೆ, ನಮ್ಮ ರೈತರಿಗೋಸ್ಕರ ಸುಮಾರು 6,000 ರೂಪಾಯಿ ಒಂದು ಸಹಾಯಧನ ಮುಖಾಂತರ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಸಹಾಯಧನವನ್ನು ಕೊಡೋ ವ್ಯವಸ್ಥೆಯನ್ನ ಮೋದಿಜಿ ಅವರು ಮಾಡಿದ್ದಾರೆ. ಮಹಿಳೆಯರಿಗೆ ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಉಜ್ವಲ ಗ್ಯಾಸ್ ಯೋಜನೆ. ಸುಮಾರು 5 ವರ್ಷದಲ್ಲಿ 17 ಕೋಟಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಕೊಡೋ ಒಂದು ವ್ಯವಸ್ಥೆಯನ್ನ ಮೋದಿಜಿ ಅವರು ಮಾಡಿದ್ದಾರೆ. ಅದೇ ರೀತಿ ಯುವಕರಿಗೋಸ್ಕರ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಇರ್ಬೋದು, ಅಥವಾ ಡಿಜಿಟಲ್ ಇಂಡಿಯಾ ಇರ್ಬೋದು, ಫಿಟ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಸ್ಟಾರ್ಟ್ಅಪ್. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರ ಪ್ರಚಾರ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಸಭೆಯ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಎಲ್ಲ ನನ್ನ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಈ ಬಾರಿಯ ಚುನಾವಣೆ ಇದು ಬಹಳ ಮಹತ್ವವಾದಂಥ ಚುನಾವಣೆ. ಯಾಕಂದ್ರೆ ಈ ಒಂದು ಚುನಾವಣೆಯ ಫಲಿತಾಂಶದ ಮೇಲೆ ನಮ್ಮ ಭಾರತದ ಭವಿಷ್ಯ ಇರ್ಬೋದು ಅಥವಾ ನಮ್ಮ ಭಾರತದ ನೇತೃತ್ವ ಇದು ಯಾರ ಕೈಯಲ್ಲಿ ಹೋಗುತ್ತೆ ಅನ್ನೋದು ನಿರ್ಧಾರ ಈ ಒಂದು ಚುನಾವಣೆಯ ಫಲಿತಾಂಶದ ಮೇಲೆ ಇದೆ. ನಮ್ಮ ಭಾರತ ದೇಶ ಹೆಂಗಿತ್ತು ಮತ್ತು ಇವತ್ತು ನಮ್ಮ ಭಾರತ ದೇಶ ಯಾವ ರೀತಿ ಬದಲಾವಣೆ ಆಗಿದೆ ನೀವೆಲ್ಲರೂ ಕೂಡ ಮೋದಿಜಿ ಅವರು ಕೊಟ್ಟಂತ 10 ವರ್ಷದ ಆಡಳಿತವನ್ನ ನೋಡಿದಿರಿ. ಈ ಬಾರಿ ಜುಗುಳದಿಂದ ಇನ್ನೂ ಹೆಚ್ಚಿನ ಲೀಡ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಜೊಲ್ಲೆ ಪರಿವಾರ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಮೇ 7ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಮಲ ಹೂಚಿನ ಮುಂದೆ ಬಟನ್ ಅನ್ನು ಒತ್ತಿ ನಮ್ಮ ತಂದೆಯವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ತಾ ನನ್ನ 2 ಮಾತು. ಅದಕ್ಕೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮೋದಿಜಿ ಅವ್ರ ಕೈ ಬಲಪಡಿಸಬೇಕಾಗಿತ್ತಂದ್ರೆ ನಮ್ಮ ತಂದೆಯವರನ್ನ ಮೇ 7ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಮಲ ಹೂಚಿನ ಮುಂದೆ ಬಟನ್ ಅನ್ನು ಒತ್ತಿ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ತಾ, ಅದು ಬರ್ತಕ್ಕಂಥ ದಿನಮಾನಗಳಲ್ಲಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕಾರ್ಯ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚೌಹಾಣ್ಜಿ ಅವರು ಇನ್ನೊಮ್ಮೆ ಬಂದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಭೇಟಿ ನೀಡ್ತಾರೆ. ಯಾವ ರೀತಿಯಾದಂಥ ಬೂತ್ ಕಮಿಟಿ ಸದಸ್ಯರಿರ್ಬೋದು, ಪೇಜ್ ಪ್ರಮುಖರು ಇರ್ಬೋದು, ABC ವೋಟರ್ಸ್ ಇರ್ಬೋದು,
ಹೊರಗಿರ್ತಕ್ಕಂಥ ವೋಟರ್ಸ್ಗೆ ಯಾವ ರೀತಿ ತರಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದನ್ನೆಲ್ಲ ಕಾರ್ಯವನ್ನು ಮಾಡಿ ಮೇ 7ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಮಲ ಹೂಚಿನ ಮುಂದೆ ಬಟನನ್ನು ಒತ್ತಿ ನಮ್ಮ ತಂದೆಯವರನ್ನ ಪ್ರಚಂಡ ಬಹುಮತದಿಂದ ಆರಿಸ್ತಬೇಕಂತ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ತಾ ಇನ್ನು ಇದೇ ವೇಳೆ ಬಿಜೆಪಿಯ ಅನೇಕ ಮುಖಂಡರು ಮಾತನಾಡಿದರು. ಈಗಿನ ನಿಮ್ಗೆ ಎಷ್ಟು ಸಾಧ್ಯ ಗೆಳೆಯರಿರಲಿ ಸಂಬಂಧಿಕರಿರಲಿ ಇಲ್ಲಿದ್ದರೆ ನೀವು ಅವರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಲಿ ಫೋನ್ ಮುಖಾಂತರ ಆಗಲಿ ಅವರಿಗೆ ಒಂದು ಪರಿಚಯ ಮಾಡಿಕೊಟ್ಟ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಹೆಚ್ಚಿನ ಹೆಚ್ಚು ಹೋಟ್ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತ ಹೇಳ್ತಾ ಈಗಾಗಲೇ ಸಮಯ ನಮ್ಮೊಳಗೆ ಭಾರತ ಇತ್ತಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತು. ಅದಕ್ಕೆ 7ನೇ ತಾರೀಕು ನೀವೆಲ್ಲ ತೋರಿಸುತ್ತೆ. ಈ ಸಂದರ್ಭದಲ್ಲಿ ಕಾಗವಾಡ ಮಂಡಲ ಅಧ್ಯಕ್ಷರಾದ ತಮ್ಮಣ್ಣ ಪಾರ್ಶೆಟ್ಟಿ, ಕಾಗವಾಡ ಮಂಡಲ ಪ್ರಭಾರಿಗಳಾದ ಪ್ರಭಾಕರ್ ಚೌಹಾಣ್, ಜಗದೀಶ್ ಪಾರ್ಶೆಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ದೀಪಕ್ ಪಾಟೀಲ್, ಶಿವಾನಂದ್ ನವಿಹಾಳೆ, ಮಂಡಲ ಉಸ್ತುವಾರಿಗಳಾದ ಅಭಯ್ ಅಕಿವಾಟಿ, ರಾಕೇಶ್ ಪಾಟೀಲ್, ಶಿರಗುಪ್ಪಿ ಗ್ರಾಮದ ಮುಖಂಡರಾದ ಶಿವಾನಂದ್ ಪಾಟೀಲ್, ಮಹಾವೀರ್ ಕಾತ್ರಾಳೆ, ರಮಾಕಾಂತ್ ಬಾಡ್ಗಿ, ಬೊಮ್ಮಣ್ಣ ಚೌಗ್ಲೆ, ರಾಮಗೌಡ ಪಾಟೀಲ್, ಅಶೋಕ್ ಕಾತ್ರಾಳೆ, ನಂದು ಪಾಟೀಲ್, ರಾಯಗೌಡ ಪಾಟೀಲ್, ಶುಭಂ ಕಾಟ್ಕರ್, ಸಚಿನ್ ಕಾಂಬ್ಳೆ, ಸದಾಶಿವ ಪೂಜಾರಿ, ಸಮೀರ್ ಕಾತ್ರಾಳೆ, ಮಂಗಾವತಿಯ ಮೈಬೂಬ್ ಕಿಲ್ಲೇದಾರ್, ಪವನ್ ಶಿರಡೋನಿ, ಲಕ್ಷ್ಮಣ್ ಶಿರಡೋನಿ, ಪ್ರಹ್ಲಾದ್ ಕೋಳಿ, ಕಲ್ಲಪ್ಪ ಶಿವರಾಯಿ, ವಿನೋದ್ ದೇಶಿಂಗೆ, ಜುಗುಳ್ ಗ್ರಾಮದ ಅರುಣ್ ಗಣೇಶ್ವಾಡಿ, ಸಂತೋಷ್ ಶೇಟ್, ಸುಧಾಕರ್ ಗಣೇಶ್ವಾಡಿ, ತಾತು ಜಾಧವ್, ಭರತ್ ಲಾಂಡ್ಗಿ, ರಾವ್ಸಾಬ್ ಅಕ್ಕೋಳೆ, ಮಹಾವೀರ್ ಐತ್ವಾಡೆ, ಕಾಗವಾಡ ಪಟ್ಟಣದ ಪ್ರಕಾಶ್ ಪಾಟೀಲ್, ದೀಪಕ್ ಪಾಟೀಲ್, ಕಾಕಾ ಪಾಟೀಲ್, ರವಿ ಪಾಟೀಲ್, ಸದಾಶಿವ ಚೌಗ್ಲಾ ಸೇರಿದಂತೆ ಅನೇಕ ಗಣ್ಯರು, ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.